ಪರಪ್ಪನ ಅಗ್ರಹಾರದ ಕಾರಾಗೃಹ ಎಸ್ಪಿಗೆ ದರ್ಶನ್ ಪತ್ರವನ್ನ ಬರೆದಿದ್ದಾರೆ. ಹೆಂಡತಿ ಮತ್ತು ಪುತ್ರನ ಒಳ ಸಂದರ್ಶನಕ್ಕೆ ಕೋರಿ ಪತ್ರವನ್ನ ಬರೆಯಲಾಗಿದ್ದು, ಕೊಠಡಿಯ ಒಳಗೆ ಭೇಟಿಗೆ ಅವಕಾಶವನ್ನ ಕೋರಿ ದರ್ಶನ್ ಇದೀಗ ಪತ್ರವನ್ನ ಬರೆದಿದ್ದಾರೆ. ಕಾರಾಗೃಹದ ಮುಖ್ಯ ಅಧೀಕ್ಷಕ ಅಂಶು ಕುಮಾರ್ಗೆ ಪತ್ರವನ್ನ ಬರೆಯಲಾಗಿದ್ದು, ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾ ಬೆನ್ನಲ್ಲೇ ಮನವಿಯನ್ನ ಮಾಡಲಾಗಿದೆ. ಮೇ 15ರಂದು ಪತ್ರವನ್ನ ನೀಡಿರುವಂತಹ ಕೊಲೆ ಆರೋಪಿ ದರ್ಶನ್ ಮೇ 16ರಂದು ಅಲೋಕ್ ಕುಮಾರ್ ಭೇಟಿಯಾಗಿದ್ದಂತ ವಿಜಯಲಕ್ಷ್ಮಿ ಕೊಠಡಿಯ ಒಳಗೆ ಪ್ರತ್ಯೇಕವಾಗಿ ಭೇಟಿ ಮಾಡೋದಕ್ಕೆ ಮನವಿಯನ್ನ ಮಾಡಿಕೊಟ್ಟಿದ್ದಾರೆ. ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಇನ್ನು 365 ದಿನಗಳನ್ನ ಕಳೆಯಲೇಬೇಕಾದಂತಹ ಸಂದರ್ಭ ದರ್ಶನ್ಗೆ. ಹಾಗಾಗಿ ಒಂದು ಕಡೆ ಖಿನ್ನತೆಗೆ ಜಾರ್ತಾ ಇದ್ದಾರೆ. ಇತ್ತ ಎಸ್ಪಿಗೆ ದರ್ಶನ್ ಪತ್ರವನ್ನ ಬರೆದಿದ್ದಾರೆ. ಹೆಂಡತಿ ಹಾಗೂ ಪುತ್ರನ ಒಳ ಸಂದರ್ಶನಕ್ಕೆ ಕೋರಿ ಪತ್ರವನ್ನ ಬರೆಯಲಾಗಿದೆ. ಕೊಠಡಿಯ ಒಳಗೆ ಭೇಟಿಗೆ ಅವಕಾಶವನ್ನ ಕೋರಿ ಈಗ ಪತ್ರವನ್ನ ಬರೆದಿದ್ದಾರೆ. ಕಾರಾಗೃಹದ ಮುಖ್ಯ ಅಧೀಕ್ಷಕ ಅಂಶು ಕುಮಾರ್ಗೆ ಪತ್ರವನ್ನ ಬರೆದಿದ್ದಾರೆ. ಪತ್ನಿ ಹಾಗೂ ಪುತ್ರ ಇಬ್ಬರನ್ನೂ ಕೂಡ ಭೇಟಿಯಾಗಬೇಕು, ಒಳ ಸಂದರ್ಶನ ಮಾಡಬೇಕು, ಅವರೊಟ್ಟಿಗೆ ಮಾತುಕತೆಯನ್ನು ನಡೆಸಬೇಕು ಅನ್ನುವಂತಹ ಕೋರಿ ಪತ್ರವನ್ನ ಬರೆಯಲಾಗಿದೆ. ಸುಪ್ರೀಂನಲ್ಲಿ ಜಾಮೀನು ಅರ್ಜಿ ವಜಾ ಆಯಿತು. ವಜಾವಾದಂತಹ ಬೆನ್ನಲ್ಲೇ 1 ವರ್ಷಗಳ ಕಾಲ ನಿರಂತರವಾಗಿ ಜೈಲಿನಲ್ಲೇ ಇರಬೇಕಾದಂಥ ಪರಿಸ್ಥಿತಿ. ಇದರ ಬೆನ್ನಲ್ಲೇ ಮೇ 15ನೇ ತಾರೀಕಿನಂದು ಪತ್ರವನ್ನ ಬರೆಯಲಾಗಿದೆ. ಡಿಜಿಪಿ ಅಲೋಕ್ ಕುಮಾರ್ಗೂ ಕೂಡ ವಿಜಯಲಕ್ಷ್ಮಿಯವರು ಮನವಿಯನ್ನ ಸಲ್ಲಿಸಿದ್ರು. ನಾಳೆಗೆ ದರ್ಶನ್ ಹಾಗೆ ವಿಜಯಲಕ್ಷ್ಮಿ ದಾಂಪತ್ಯಕ್ಕೆ 23 ವರ್ಷವಾಗ್ತಾ ಇದೆ. ನಾಳೆ ದರ್ಶನ್ ವಿಜಯಲಕ್ಷ್ಮಿ ವಿವಾಹ ವಾರ್ಷಿಕೋತ್ಸವ ಹಿನ್ನೆಲೆಯಲ್ಲಿ ವಿಜಯಲಕ್ಷ್ಮಿ ನೋವಿನಲ್ಲಿಯೇ ಭಾವುಕ ಪೋಸ್ಟ್ ಅನ್ನು ಹಾಕಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ. ದರ್ಶನ್ ನೆನಪಿನಲ್ಲಿ ಪತ್ನಿ ವಿಜಯಲಕ್ಷ್ಮಿ ಕೊರಗ್ತಾ ದಿನ ದೂಡುತ್ತಿದ್ದಾರೆ. ಹಾರ್ಟ್ ಬ್ರೇಕ್ ಎಮೋಜಿಯನ್ನ ಹಾಕಿ ವಿಜಯಲಕ್ಷ್ಮಿ ಕಣ್ಣೀರು ಹಾಕಿದ್ದಾರೆ. ಇನ್ನು 1 ವರ್ಷಗಳ ಕಾಲ ದರ್ಶನ್ಗೆ ಜೈಲೇ ಗತಿಯಾಗಿದ್ದು, ಕೊಲೆ ಆರೋಪಿ ದರ್ಶನ್ಗೆ 1 ವರ್ಷ ಬೇಲ್ ನಿರಾಕರಣೆಯಾಗಿದೆ. ಕಾನೂನು ಹೋರಾಟದಲ್ಲಿ ಹಿನ್ನಡೆಯಾಗಿದ್ದರಿಂದಾಗಿ ಮತ್ತಷ್ಟು ಸಂಕಷ್ಟಗಳು ಹೆಚ್ಚಾಗಿದೆ. ಹಾಗಾಗಿ ಟೆಂಪಲ್ ರನ್ ಶುರು ಇಟ್ಕೊಂಡಿದ್ದಾರೆ ವಿಜಯಲಕ್ಷ್ಮಿ. ಸಾಕ್ಷಿಗಳು ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು, ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು, ಹಾಡು ಮೌನಗಳೇ ಸಾಕ್ಷಿಗಳು, ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು, ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಪ್ರಜ್ವಲ್ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ. ಪ್ರಜ್ವಲ್, ಒಂದ್ ಕಡೆ ಕಾನೂನು ಹೋರಾಟದಿಂದ ಹಿನ್ನಡೆ ಆಗಿದ್ದರಿಂದ ಈಗ ಸಂಕಷ್ಟ. ಇತ್ತ ಪತ್ನಿ ಕೂಡ ಹಾರ್ಟ್ ಎಮೋಜಿನ ಹಾಕಿ, ಹಾರ್ಟ್ ಬ್ರೇಕ್ ಆಗಿರುವಂತಹ ಎಮೋಜಿನ ಹಾಕಿ ತಮ್ಮ ನೋವನ್ನ ತೋಡ್ಕೊಳ್ತಿದ್ದಾರೆ. ಮತ್ತೊಂದು ಕಡೆಯಲ್ಲಿ ದರ್ಶನ್ ಕೂಡ ಒಳಗಡೆ ಇರಲಾಗದೆ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದು, ಪತ್ನಿ ಹಾಗೂ ಪುತ್ರನ ಭೇಟಿಗೆ ಎಸ್ಪಿಗೆ ಪತ್ರವನ್ನ ಬರೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನ್ ಮಾಹಿತಿಗಳು ಸಿಗ್ತಾ ಇದೆ? ಶಕುಂತಲ, ಈಗಾಗಲೇ ಬೇಲ್ ರಿಜೆಕ್ಟ್ ಆಗಿದೆ. ಅಂದರೆ ಮುಂದಿನ 1 ವರ್ಷಗಳ ಕಾಲ ದರ್ಶನ್ ಅವರು ಪರಪ್ಪನಗರದ ಜೈಲಿನಲ್ಲೇ ಇರಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆನೂ ಫ್ಯಾಮಿಲಿಯನ್ನು ಭೇಟಿ ಮಾಡಲಿಕ್ಕೆ ನನಗೆ ಹೆಚ್ಚಿನ ಕಾಲಾವಕಾಶ ಬೇಕು ಮತ್ತು ಸರಿಯಾದ ರೀತಿಯಲ್ಲಿ ಭೇಟಿಗೆ ಅವಕಾಶವನ್ನು ಮಾಡಿಕೊಡ್ತಿಲ್ಲ ಅಂತೇಳಿ ನ್ಯಾಯಾಲಯದ ಮೊರೆ ಹೋಗಿದ್ರು. ನ್ಯಾಯಾಲಯ ಯಾವ ರೀತಿಯಲ್ಲಿ ಪ್ರಿಸನ್ನಿನ ನಾರ್ಮ್ಸ್ಗಳನ್ನು ಪಾಲನೆ ಮಾಡಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ಅವಕಾಶ ಇದೆ, ಆ ರೀತಿಯಲ್ಲಿ ಅವಕಾಶ ಕೊಡಿ ಅಂತೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿತ್ತು. ಎಲ್ಲ ಕೈದಿಗಳಿಗೆ, ಅಂದರೆ ಪರಪ್ಪನಗರ ಜೈಲಿನಲ್ಲಿ ಇರುವಂತಹ ಎಲ್ಲ ಕೈದಿಗಳಿಗೆ ಅವರವರ ಕುಟುಂಬದವರನ್ನ ಯಾವ ರೀತಿಯಲ್ಲಿ ಭೇಟಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೋ ಆ ರೀತಿಯಲ್ಲೇ ದರ್ಶನ್ ಹಾಗೂ ಅವರ ಕುಟುಂಬದವರು ಭೇಟಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗ್ತಿತ್ತು. ಆದರೆ ಈಗ ದರ್ಶನ್ ಅವರು ಹೊಸದಾಗಿ ಒಂದು ಪತ್ರವನ್ನು SP ಪ್ರಿಸನ್ ಅವರಿಗೆ ಬರೆದಿದ್ದಾರೆ. ಅಂದರೆ ಅವರಿಗೆ ಪತ್ರವನ್ನು ಬರೆದು ನನ್ನ ಕುಟುಂಬವನ್ನು ಪ್ರೈವೇಟ್ ಆಗಿ ಭೇಟಿ ಮಾಡಲಿಕ್ಕೆ ಅವಕಾಶವನ್ನು ಕೊಡಿ ಅಂತೇಳಿ ವಿನಂತಿಯನ್ನು ಮಾಡಿದ್ದಾರೆ. ಅಂದರೆ ನನ್ನ ಕುಟುಂಬದ ಜೊತೆ ಒಂದಷ್ಟು ಖಾಸಗಿ ವಿಚಾರಗಳನ್ನು ತಾನು ಮಾತಾಡಬೇಕು, ಅದನ್ನು ಅಲ್ಲಿರುವಂಥ ಸಹಕೈದಿಗಳಾಗ್ಬೋದು ಅಥವಾ ಅಲ್ಲಿರುವಂಥ ಪೊಲೀಸರಾಗ್ಬೋದು ಅವರು ಮುಂದೆ ಮಾತಾಡ್ಲಿಕ್ಕೆ ಆಗಲ್ಲ ಅನ್ನೋ ನಿಟ್ಟಿನಲ್ಲಿ ಪ್ರೈವೇಟ್ ಆಗಿ ಭೇಟಿ ಮಾಡಿ ಪ್ರೈವೇಟ್ ಆಗಿ ಒಂದಷ್ಟು ಚರ್ಚೆಗಳನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳಿದ್ದಾರೆ. ಈ ಅವಕಾಶವನ್ನು ಕೇಳಲಿಕ್ಕೆ ದರ್ಶನ್ಗೆ ಎಲ್ಲ ರೀತಿಯಾದಂಥ ಒಂದು ಅವಕಾಶ ಮತ್ತು ಹಕ್ಕು ಎಲ್ಲ ಕೂಡ ಇದೆ. ಆದರೆ ಅದನ್ನು ಕೊಡಬೇಕಾ ಬೇಡವಾ ಅಂತ ಹೇಳಿ ತೀರ್ಮಾನ ಮಾಡುವಂಥದ್ದು ಜೈಲು ಅಥಾರಿಟಿ ಮತ್ತು ಜೈಲಿನ ಹಿರಿಯ ಅಧಿಕಾರಿಗಳು. ಹೀಗಾಗಿ ಜೈಲಿನ ಅಧಿಕಾರಿಗಳು ಇಂದು ಅದನ್ನು ತೀರ್ಮಾನ ಮಾಡುವಂಥ ಸಾಧ್ಯತೆ ಇದೆ. ಇಂದು ತೀರ್ಮಾನ ಮಾಡಿ ಅವ್ರಿಗೇನಾದರೂ ನೀವು ನಿಮ್ಮ ಪತ್ನಿ ಮತ್ತು ಮಗನನ್ನು ಅಂದರೆ ಕುಟುಂಬದವರನ್ನ ಪ್ರೈವೇಟ್ ಆಗಿ ಭೇಟಿ ಮಾಡ್ಬೋದು, ಪ್ರತ್ಯೇಕವಾಗಿ ಒಳ ಸಂದರ್ಶನವನ್ನು ಮಾಡಬಹುದು ಅನ್ನೋ ಒಂದು ಅನುಮತಿಯನ್ನು ಕೊಟ್ಟರೆ ಮುಂದಿನ ದಿನಗಳಲ್ಲಿ
ಬ್ಯಾರಕ್ಕಿನಲ್ಲಿ ಅಂದರೆ ಆ ಒಂದು ಗೋಡೆಯಿಂದ ಆಚೆ ಕಡೆ ವಿಜಯಲಕ್ಷ್ಮಿ ಮತ್ತು ಗೋಡೆಯಿಂದ ಈಚೆ ಕಡೆ ಏನು ದರ್ಶನ್ ಅವರು ನಿಂತ್ಕೊಂಡು ಭೇಟಿಯನ್ನು ಮಾಡ್ತಿದ್ವು ಜೈಲಿನಲ್ಲಿ, ಅದನ್ನು ಆ ಗೋಡೆಯನ್ನು ಹೊರತುಪಡಿಸಿ ಇವರೆಲ್ಲರೂ ಕೂಡ ಒಂದೇ ಕೊಠಡಿಯಲ್ಲಿ ಕೂತು ಮಾತನಾಡಲಿಕ್ಕೆ ಒಂದಷ್ಟು ನಿಮಿಷಗಳ ಕಾಲಾವಕಾಶ ಕೊಡುವಂಥ ಸಾಧ್ಯತೆಗಳಿದೆ. ಅದೆಲ್ಲದೂ ಕೂಡ ಜೈಲು ಅಥಾರಿಟಿ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೆ ಡಿಪೆಂಡಬಲ್ ಆಗಿದೆ. ಶಕುಂತಲಾ, ಧನ್ಯವಾದ ಪ್ರಜ್ವಲ್ ತಮ್ಮ ಡೀಟೇಲ್ಸ್ಗಾಗಿ.